ನನ್ನ ಸಪೋರ್ಟ್ ಯಾರಿಗೂ ಇಲ್ಲ. ನನ್ನ ನನ್ನ ನಾವು NDA ಇಂದ ಇಲ್ಲಿ ನಂದಿ ಭಾಗದಲ್ಲಿ ಇಲ್ಲ, ಕಾರಣಾಂತರಗಳಿಂದ ಇಲ್ಲ. ಆದರೆ ನಾನು ವೈಯಕ್ತಿಕವಾಗಿ ಯಾರಿಗೂ ಬೆಂಬಲ ಮಾಡಲ್ಲ. ಅವರವರು ಸ್ವಇಚ್ಛೆಯಿಂದ ಅವ್ರು ಯಾರಾದ್ರೂ ಮಾಡ್ಕೊಂಡ್ರೆ ಅವರ ಸ್ವಇಚ್ಛೆಯಿಂದ ಮಾಡ್ಕೊಂಡಿದ್ದಾರೆ ಹೊರತು ನನಗೂ ಅವರ ತೀರ್ಮಾನಗಳಿಗೂ ಸಂಬಂಧ ಇಲ್ಲ. ನಾನು ಅವರಿಬ್ಬರು ವ್ಯಕ್ತಿಗಳಿಗೂ ಅಭ್ಯರ್ಥಿಗಳಿಗೂ ಸಮಾನವಾಗಿ ದೂರ ಇರ್ತೇನೆ. ಬಿಕಾಸ್ ಬೋತ್ ಆರ್ ಕಾಂಗ್ರೆಸ್. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ನನಗೆ ಸಂಬಂಧ ಇಲ್ಲ. ಯಾರು ಈ ಕ್ಷಣದವರೆಗೂ ಆ ರೀತಿಯ ಮಾತುಕತೆ ನಡೆದಿಲ್ಲ. ಮುಂದೆ ಯಾರು ಬರ್ತಾರೆ ನಮ್ಮ ಪಕ್ಷಕ್ಕೆ ಅನ್ನೋದು ನಾನು ಇವಾಗ ಭವಿಷ್ಯ ನಾನು ಹೇಳಕ್ಕಾಗಲ್ಲ. ಮತ್ತು ಇಂಥವ್ರು ಬರಬೇಕು ಬರಬಾರ್ದು ಅಂತ ನಾನು ಇವತ್ತು ನಿರ್ಣಯ ತಗೊಳಕ್ಕಾಗಲ್ಲ. ನಾಳೆ ದಿವಸ ಏನು ಸನ್ನಿವೇಶಗಳು ಮುಂದೆ ಬರ್ತವೆ, ಯಾರು ಬರ್ತಾರೆ ಗೊತ್ತಿಲ್ಲ ನಂಗೆ. ರಮೇಶೇ ಬರ್ಬೋದು, ವೆಂಕಟೇಶೇ ಬರ್ಬೋದು, ಬರ್ದೀರ ಇರ್ಬೋದು, ನಂಗೆ ಗೊತ್ತಿಲ್ಲ. ಇವತ್ತು ನಾನು ಹೇಳಕ್ಕಾಗಲ್ಲ. ಇಲ್ಲ, ನಮ್ಮ ಲೀಡರ್ಸ್ ಮಿಸ್ಟೇಕ್ ಅದು. ನಮ್ಮ ಸ್ಥಳೀಯ ಮುಖಂಡರುಗಳಿಗೆ ಕೆಲವರಿಗೆ ಜವಾಬ್ದಾರಿ ಕೊಟ್ಟಿದ್ದೆ, ಅವರು ಆ ಜವಾಬ್ದಾರಿಯಲ್ಲಿ ಫೇಲ್ ಆಗಿದ್ದಾರೆ. ಬಹಳ ಸುಲಭವಾಗಿ ಗೆಲ್ಲುವಂಥದ್ದಿತ್ತು. KVN ಅವ್ರಿಗಿನ್ನ ಬಹಳ ಈಸಿ ಇತ್ತಿದ್ದು ನಾವು ಸೀಟ್. ಇವರೇ ಬಿಟ್ಕೊಟ್ಟಿದ್ದಾರೆ, ನಮ್ಮವರೇ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅಷ್ಟೇ ಆಗಿದೆ. ಕರೆಕ್ಟ್ ಆಗಿ ಹೇಳಿ. ಏನು ಆಗಲ್ಲ. 2 ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಅಲ್ಲಿ ಕೂಡಿಸ್ತೀನಿ. ಇದು ನಿಮ್ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದ ಕೂಡಲೇ NDA ಅಧ್ಯಕ್ಷರು ಅಲ್ಲಿ ಕೂತ್ಕೊಂತಾರೆ. ಹೆಂಗ್ ಭವಿಷ್ಯ ಅಲ್ಲ, ನಾನು ಹೇಳೋದೆಲ್ಲ ಸತ್ಯ ಆಗಿದೆ. ಯಾರು ಈಗಲೂ ಕೂಡ ನಾವು NDA ಇಂದ 10 ಸೀಟ್ ಗೆಲ್ಲಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದ್ರದ್ದು ಹೇಳಿದ್ನಲ್ಲ, ಮಂಚೇನಹಳ್ಳಿ ಕ್ಷೇತ್ರ ಶ್ರೀನಾಥ್ ಬಾಬು ಅಲ್ಲ, ಶ್ರೀನಾಥ್ ಅವರನ್ನು ಕೂಡ ಅಲ್ಲಿ ನಿಲ್ಸಿದೀವಿ. ಒಬ್ಬ ಯುವಕ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ರು, ಅಲ್ಲಿ ಕೂಡ ಗೆಲ್ತಾರೆ. ಗುಡಿಬಂಡೆದಲ್ಲಿ ಬೈರಾರೆಡ್ಡಿ ಅಂತ ನಿಲ್ಸಿದೀವಿ. ಅದೇ ರೀತಿ ಬಾಗೇಪಲ್ಲಿ ಮತ್ತು ಶಿಡ್ಲಘಟ್ಟದಲ್ಲಿ ನಮ್ಮ JDS 2 ಅಭ್ಯರ್ಥಿಗಳಿಗೆ NDA. ಚಿಂತಾಮಣಿಯಲ್ಲಿ ಕೂಡ ಅಷ್ಟೇ. ಈಗಾಗಲೇ ನಾನು JK ರೆಡ್ಡಿ ಅವರೆಲ್ಲ ಮಾತಾಡಿದ್ದೀವಿ. ನನಗೆ ವಿಶ್ವಾಸ ಇದೆ 8 ರಿಂದ 10 ಸ್ಥಾನಗಳು 13ರಲ್ಲಿ NDA ಗೆಲ್ಲೋದಕ್ಕೆ ಅವಕಾಶ ಇದೆ. ನಂದಿ ಕೂಡ ನಮ್ಮವ್ರು ಹಾಕಿದ್ರೆ ಅವರಿಬ್ಬರಲ್ಲಿ ಕಾಂಗ್ರೆಸ್ ಅಲ್ಲಿ ಒಬ್ರು ಆಗ್ತಾ ಇರ್ಲಿಲ್ಲ, ಒಬ್ಬರೇ ಇರೋರು. ನಮ್ಮ ಅಭ್ಯರ್ಥಿ ಈಸಿಯಾಗಿ ಗೆಲ್ತಾ ಇದ್ರು, ನನಗೆ ಗೊತ್ತಿದೆ. ಅವರಾಗ